ದುರದೃಷ್ಟಕರ ಘಟನೆ. ನೇಹಾ ಸಾವು ಇದೆಯಲ್ಲ, ಈ ಘಟನೆಯನ್ನು ಭಾಳ ತೀವ್ರವಾಗಿ ಖಂಡಿಸ್ತೀನಿ ಅಂತೇಳಿ ನಾನು ಈಗಾಗಲೇ ಹೇಳಿದ್ದೀನಿ. ಈಗಲೂ ಕೂಡ ಈ ಘಟನೆಯನ್ನು ತೀವ್ರವಾಗಿ ಖಂಡಿಸ್ತೇನೆ. ಅದಕ್ಕೆ ತ್ವರಿತವಾಗಿ ವಿಚಾರಣೆ ಆಗಬೇಕು ಅಂತೇಳಿ ನಾನು CIDಗೆ ವಹಿಸಿದ್ದೀನಿ ಈ ಕೇಸನ್ನು. ಜೊತೆಗೆ ವಿಶೇಷ ನ್ಯಾಯಾಲಯನೂ ಕೂಡ ಮಾಡ್ತೀವಿ. ವಿಶೇಷ ನ್ಯಾಯಾಲಯ ಮಾಡಿ ಇದನ್ನೇ ಪ್ರತ್ಯೇಕವಾಗಿ ಟ್ರಯಲ್ ಮಾಡಿ ಯಾರು ಆರೋಪಿ ಇದ್ದಾನೆ, ನೇಹ ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿ ಇದ್ದಾನೆ, ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ, CIDಗೂ ಕೊಟ್ಟಿದ್ದೀವಿ. ಅವ್ರನ್ನ ಆದಷ್ಟು ತೀವ್ರವಾಗಿ ತ್ವರಿತವಾಗಿ ಅವರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಮ್ಯಾಕ್ಸಿಮಮ್ ಇಂಡಿಯನ್ ಪೀನಲ್ ಕೋಡ್ನಲ್ಲಿ ಏನು ಶಿಕ್ಷೆ ಇದೆ ಆ ಶಿಕ್ಷೆ ಕೊಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಬಿಜೆಪಿಯವರು ರಾಜಕೀಯ ಮಾಡ್ತಾ ಇದ್ದಾರೆ. ನಾನು ಈಗ ರಾಜಕೀಯ ಮಾತಾಡೋಕ್ಕೆ ಹೋಗಲ್ಲ, ಅವರು ರಾಜಕೀಯ ಮಾತಾಡ್ತಾರೆ. ಯಾವುದಾದ್ರು ಒಂದು ಪ್ರಕರಣನ BJPಯವರು ಅವರ ಅಧಿಕಾರದಲ್ಲಿರುವಾಗ ಒಂದು ಪ್ರಕರಣ CBI ಕೊಟ್ಟಿದ್ದಾರ? ಯಾವುದಾದ್ರು ಒಂದು ಪ್ರಕರಣ ತೋರಿಸಿ ನೋಡೋಣ. ಒಂದೇ ಒಂದು ಪ್ರಕರಣ. ನಾನು ಹಿಂದೆ ಚೀಫ್ ಮಿನಿಸ್ಟರ್ ಆಗಿರುವಾಗ ಅನೇಕ ಪ್ರಕರಣಗಳನ್ನು CBI ಕೊಟ್ಟಿದ್ದೀನಿ. ಅವ್ರದ್ದೇ ಸರ್ಕಾರ ಇದ್ದಾಗಲೂ ಕೂಡ ಅವರು ಒಂದು ಪ್ರಕರಣನೂ ಕೂಡ CBI ಕೊಡಲಿಲ್ಲ. ನಾನು ಇದರಲ್ಲಿ ರಾಜಕೀಯ ಮಾಡೋಕ್ಕೆ ಹೋಗಲ್ಲ. BJPಯವರು ರಾಜಕೀಯ ಮಾಡ್ತಾರೆ, ನಾನು ರಾಜಕೀಯ ಮಾಡೋಕ್ಕೆ ಹೋಗಲ್ಲ. ನಾನೀಗ ರಾಜಕೀಯದೆಲ್ಲ ಮಾತಾಡೋಕ್ಕೆ ಹೋಗಲ್ಲ, ಇಲ್ಲಿ ಮಾತಾಡೋಕ್ಕೆ ಹೋಗಲ್ಲ. ಈಗ ಇವರು ಪಾಪ ದುಃಖದಲ್ಲಿದ್ದಾರೆ ಹಿರೇಮಠ. ನಾನು ಅವ್ರಿಗೆ ಸಾಂತ್ವನ ಹೇಳಕ್ಕೆ ಬಂದಿದ್ದೀನಿ. ಸೊ ಅವರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದ್ದೀವಿ. ಈಗ ಅವ್ರ ಜೊತೆ ನಾವು ಇರ್ತೀವಿ. ಅವರಿಗೆ ಆ ಹೆಣ್ಮಗಳು ನೇಹ, ಆ ಹೆಣ್ಮಗಳ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಅವ್ರ ದುಃಖ, ಅವ್ರ ಸಾವಿನ ದುಃಖ ಪರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ. ಸರ್, ಕುಟುಂಬದ ಎರಡು ಪ್ರಮುಖ ಬೇಡಿಕೆಗಳು. ಒಂದು, ಫಯಾಜ್ ಈಗಾಗಲೇ ಬಂಧನ ಆಗಿದೆ, ಆತನಿಗೆ ಕುಮ್ಮಕ್ಕು ಕೊಟ್ಟಂತವ್ರನ್ನ ಬಂಧನ ಮಾಡಬೇಕು. ಎರಡನೇದು, ಈ ಸೂಕ್ತ ರಕ್ಷಣೆ ಕೊಡಬೇಕು ಅನ್ನೋದು. ಯಾರ್ಯಾರೋ ಬಂದು ಜೀವ ಬೆದರಿಕೆ ಅಂತಂದು ಇಲ್ಲ, ರಕ್ಷಣೆ ಬೇಕಾದರೆ ಕೊಡ್ತೀವಿ, ನಾವು ರಕ್ಷಣೆ ಕೊಡ್ತೀವಿ. ಆ ಆಂಗಲ್ನಲ್ಲೂ ಕೂಡ ತನಿಖೆ ಮಾಡೋಕ್ಕೆ ಹೇಳಿದ್ದೀನಿ ನಾನು. ಬೇರೆಯವರು ಸೇರಿದಾರ ಅನ್ನೋದು ಆಂಗಲ್ನಲ್ಲೂ ಕೂಡ ತನಿಖೆ ಮಾಡೋಕ್ಕೆ. CID ವರದಿ ಕೊಡೋದಿಲ್ರಿ, ತನಿಖೆ ಮಾಡ್ತಾರೆ. ತನಿಖೆ ಮಾಡಿ ಸ್ಪೆಷಲ್ ಕೋರ್ಟ್ಗೆ ಚಾರ್ಜ್ ಶೀಟ್ ಹಾಕ್ತಾರೆ. ಚಾರ್ಜ್ ಶೀಟು ಹಾಕಿದ ಮೇಲೆ ಸ್ಪೆಷಲ್ ಕೋರ್ಟು ಟ್ರಯಲ್ ಮಾಡ್ತಾರೆ. ಸರಿ ಮಾಡಬೇಕು ಅನ್ನುವಂಥದ್ದು ಬೇಡಿಕೆ ಇದೆ.